ಸಮಸ್ತ ರೈತ ಬಾಂಧವರಿಗೆ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಬೆಳೆ ವಿಮಾ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ 248 ಕೋಟಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ, ನಿಮ್ಮ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ, ನಮ್ಮ ವೀಕ್ಷಕರೇ, ನಮ್ಮ ವಾಹಿನಿಯ ಮತ್ತೊಂದು ವಿಶೇಷ ಕೃಷಿ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕಳೆದ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟದರಿಂದಲೇ ಅಥವಾ ಅತಿಯಾದ ಮಳೆಯಿಂದಲೂ ರೈತರು ಕಂಗಾಲಾಗಿದ್ದರು. ಬಿತ್ತನೆ ಮಾಡಿದ್ದ ಬೆಳೆ ಕೈಗೆ ಬಾರದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಅನ್ನದಾತ ಸರ್ಕಾರದ ಕಡೆಗೆ ಮತ್ತು ವಿಮಾ ಕಂಪನಿಗಳ ಕಡೆಗೆ ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದನು. ನನ್ನ ಬೆಳೆ ವಿಮೆ ಯಾವಾಗ ಬರುತ್ತೆ, ಪರಿಹಾರದ ಹಣ ಜಮಾ ಆಗುತ್ತಾ ಇಲ್ವಾ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬ ರೈತರ ಮನಸ್ಸಿನಲ್ಲಿ ಇತ್ತು. ಆದ್ರೆ ಈಗ ಕಾಯುವಿಕೆಗೆ ಪೂರ್ಣ ವಿರಾಮ ಸಿಗುವ ಕಾಲ ಸನಿಹವಾಗಿದೆ. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಸಂತಸ ಸುದ್ದಿಯೊಂದನ್ನ ತಂದಿದ್ದೇವೆ. ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಆದೇಶಗಳು ಹೊರಬಿದ್ದಿದ್ದು, ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಬೆಳೆ ವಿಮಾ ಪರಿಹಾರದ ಹಣ ವರ್ಗಾವಣೆ ಆಗುವ ಪ್ರಕ್ರಿಯೆ ಚುರುಕುಗೊಂಡಿದೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಯಾರೆಲ್ಲ ನೋಂದಣಿ ಮಾಡಿಸಿದ್ದೀರೋ ಅಂತ ರೈತರಿಗೆ ಇದು ಜಾಕ್ಪಾಟ್ ಸುದ್ದಿ ಅಂತಾನೆ ಹೇಳಬಹುದು. ಹಾಗಾದ್ರೆ ಇವತ್ತು ಯಾವ ಜಿಲ್ಲೆಯ ರೈತರಿಗೆ ಹಣ ಬರ್ತಾ ಇದೆ, ಮಧ್ಯಂತರ ಪರಿಹಾರ ಅಂದ್ರೆ ಏನು, ಹವಾಮಾನ ಆಧಾರಿತ ಬೆಳೆ ವಿಮೆ ಯಾರಿಗೆ ಸಿಗುತ್ತೆ ಮತ್ತು ಎಕರೆಗೆ ಅಥವಾ ಹೆಕ್ಟರ್ಗೆ ಎಷ್ಟು ರೂಪಾಯಿ ಬೆಳೆ ವಿಮಾ ಜಮಾ ಆಗಲಿದೆ, ಈ ಎಲ್ಲಾ ವಿಷಯಗಳ ಕುರಿತು ಎಳೆಯಾಗಿ ನಾನು ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಲಿದ್ದೇನೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂತಂದ್ರೆ, ಬೆಳೆ ವಿಮೆ ಎನ್ನುವುದು ರೈತರ ಹಕ್ಕು. ಈ ಬಾರಿ ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೈತರ ಹಿತದೃಷ್ಟಿಯಿಂದ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ವಿಮಾ ಕಂಪನಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ರೈತರಿಗೆ ಸಲ್ಲಿಸಬೇಕಾದ ಹಣವನ್ನ ತಡ ಮಾಡಬಾರದು ಎಂದು ಸೂಚಿಸಲಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ತನ್ನ ಪಾಲಿನ ಪ್ರೀಮಿಯಂ ಹಣವನ್ನ ಬಿಡುಗಡೆ ಮಾಡಿದ್ದು, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಕ್ಲೈಮ್ ಇತ್ಯರ್ಥ ಪ್ರಕ್ರಿಯೆ ಬರದಿಂದ ಸಾಗುತ್ತಿದೆ. ಈಗಾಗಲೇ ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ ಸುಮಾರು 2400 ಕೋಟಿ ರೂಪಾಯಿಗಳಷ್ಟು ಮೊದಲ ಕಂತಿನ ಹಣ ಬಿಡುಗಡೆ ಹಂತದಲ್ಲಿದ್ದು, ಇನ್ನು 1000 ಕೋಟಿ ರೂಪಾಯಿಗಳ ಬಾಕಿ ಮೊತ್ತವನ್ನ ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಸೇರಿಸಲು ತಯಾರಿ ನಡೆದಿದೆ. ವಿಶೇಷವಾಗಿ ಈ ಬಾರಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚು ಮಾಡಲಾಗಿದೆ. ಸ್ಯಾಟಲೈಟ್ ಮೂಲಕ ಬೆಳೆ ಹಾನಿಯ ಸಮೀಕ್ಷೆ, ಡ್ರೋನ್ ಸಮೀಕ್ಷೆ ಮತ್ತು ಜಂಟಿ ಸಮೀಕ್ಷಾ ವರದಿಗಳು ಈಗಾಗಲೇ ಸರ್ಕಾರಕ್ಕೆ ತಲುಪಿವೆ. ಈ ವರದಿಗಳ ಆಧಾರದ ಮೇಲೆ ಯಾರಿಗೆಲ್ಲ ರೈತರ ಅರ್ಹರಾಗಿದ್ದಾರೋ ಅವರ ಪಟ್ಟಿಯನ್ನು ಸಿದ್ಧಪಡಿಸಿ ನೇರ ನಗದು ವರ್ಗಾವಣೆ ಮೂಲಕ ಹಣ ಹಾಕಲಾಗುತ್ತಿದೆ. ಈಗ ನಾವು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ, ಅದುವೇ ಮಧ್ಯಂತರ ಪರಿಹಾರ. ಹೌದು, ಏನಿದು ಮಧ್ಯಂತರ ಪರಿಹಾರ ಅಂದ್ರೆ, ಬೆಳೆ ಕಟಾವಿಗೆ ಬರುವ ಮುನ್ನವೇ ಹವಾಮಾನದ ವೈಪರೀತ್ಯದಿಂದ ಬೆಳೆ ಹಾಳಾದ್ರೆ ಅಂತಿಮ ಪರಿಹಾರ ಬರುವ ತನಕ ಕಾಯ್ದೆ ರೈತನಿಗೆ ತುರ್ತಾಗಿ ನೀಡುವ ಪರಿಹಾರವಿದು. ನಮಗೆ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಕೆಳಗಿನ ಜಿಲ್ಲೆಗಳ ರೈತರಿಗೆ ಇಂದೇ ಅಥವಾ ನಾಳೆ ಒಳಗಾಗಿ ಮಧ್ಯಂತರ ಪರಿಹಾರದ ಹಣ ಜಮೆ ಆಗಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಖನಿಜ ಎಂದೇ ಕರೆಯಲ್ಪಡುವ ಕಲಬುರಗಿಯಲ್ಲಿ ಈಗಾಗಲೇ ಸಾವಿರಾರು ರೈತರ ಮೊಬೈಲ್ಗೆ ಮೆಸೇಜ್ಗಳು ಬರಲು ಶುರುವಾಗಿವೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ರೈತರು ಕೂಡ ಸಿಹಿ ಸುದ್ದಿ ಸಿಕ್ಕಿದ್ದು, ಬರಗಾಲದ ನಡುವೆಯೂ ಕೂಡ ವಿಮಾ ಪರಿಹಾರ ಕೈ ಹಿಡಿಯಲಿದೆ. ಹೌದು, ವಿಜಯಪುರ, ರಾಯಚೂರು ಮತ್ತು ಬಳ್ಳಾರಿ ಹಾಗೂ ಉತ್ತರ ಕರ್ನಾಟಕದ ಈ ಪ್ರಮುಖ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ, ಹತ್ತಿ ಮತ್ತು ಇತರೆ ಬೆಳೆಗಳಿಗೆ ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡಲಾಗಿದ್ದು, ಈ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಸ್ನೇಹಿತರೆ, ನೀವೇನಾದ್ರೂ ಈ ಜಿಲ್ಲೆಯವರಾಗಿದ್ರೆ ದಯವಿಟ್ಟು ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ ಅನ್ನ ಪರಿಶೀಲಿಸಿಕೊಳ್ಳಿ. ಹವಾಮಾನ ಆಧಾರಿತ ಬೆಳೆ ವಿಮೆ ಅಂದ್ರೆ ಏನು? ಹೌದು, ಇನ್ನು ಕರಾವಳಿ ಮತ್ತು ಮಲೆನಾಡು ಭಾಗದ ರೈತರ ಕಡೆಗೆ ಗಮನ ಹರಿಸೋಣ. ಅದು ಇಲ್ಲಿ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲಾಗುತ್ತಿದ್ದು, ಇಲ್ಲಿ ಅಡಿಕೆ, ಮೆಣಸುಕಾಳು, ಏಲಕ್ಕಿ ಮತ್ತು ಮಾವು ಬೆಳೆಗಾರರಿಗೆ ಸಾಮಾನ್ಯ ಬೆಳೆಮೆಗಿಂತ ಹವಾಮಾನ ಆಧಾರಿತ ಬೆಳೆಮೆ ಬಹಳ ಮುಖ್ಯವಾಗಿರುತ್ತದೆ. ಕಳೆದ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಅಥವಾ ವಿಪರೀತ ಗಾಳಿ ಮಳೆಯಿಂದ ಪಿಂಡಿ ಉದುರಿ ರೈತರಿಗೆ ಭಾರಿ ನಷ್ಟವಾಗಿತ್ತು. ಆದರೆ ವಿಮಾ ಕಂಪನಿಗಳು ತಾಂತ್ರಿಕ ಕಾರಣಗಳನ್ನು ನೀಡಿ ಪರಿಹಾರ ನೀಡಲು ಸತಾಯಿಸುತ್ತಿದ್ದರು. ಈ ಬಗ್ಗೆ ರೈತ ಸಂಘಟನೆಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಿದ್ದರು. ಇದರ ಫಲವಾಗಿ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ತೋಟಗಾರಿಕಾ ರೈತರಿಗೆ ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ.
ಜನವರಿ ತಿಂಗಳ ಅಂತ್ಯದ ಒಳಗಾಗಿ ಹವಾಮಾನ ಆಧಾರಿತ ವಿಮೆಯ ಕ್ಲೈಮ್ ಮೊತ್ತ ನೇರವಾಗಿ ನಿಮ್ಮ ಖಾತೆಗೆ ಬರಲಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನೆಂದ್ರೆ ಪ್ರೀಮಿಯಂ ಮೊತ್ತಕ್ಕಿಂತಲೂ ಕಡಿಮೆ ಪರಿಹಾರ ನೀಡುವ ಹಾಗಿಲ್ಲ ಎಂದು ಸರ್ಕಾರ ಸೂಚನೆ ನೀಡಿದೆ. ಅಂದ್ರೆ ನೀವು ಕಟ್ಟಿರುವ ಹಣಕ್ಕಿಂತ ಹೆಚ್ಚಿನ ಮೊತ್ತದ ಪರಿಹಾರವನ್ನೇ ವೈಜ್ಞಾನಿಕ ಲೆಕ್ಕಾಚಾರದ ಪ್ರಕಾರ ನೀಡಬೇಕಾಗುತ್ತದೆ. ತೋಟಗಾರಿಕಾ ಇಲಾಖೆಯ ನಿರ್ದೇಶಕರು ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಯಾವುದೇ ಗೊಂದಲಗಳ ಆಸ್ಪದವಿಲ್ಲದಂತೆ ಪರಿಹಾರ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಎಲ್ಲರಿಗೂ ಇರುವ ಕುತೂಹಲ ಏನಂತಂದ್ರೆ, ನನ್ನ ಖಾತೆಗೆ ಎಷ್ಟು ಹಣ ಬರಬಹುದು? ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಪರಿಹಾರ ಮೊತ್ತವನ್ನು ನಿಗದಿಪಡಿಸಲಾಗುತ್ತಿದೆ. ಅದಾಗೂ ಬೆಳೆ ವಿಮಾ ವಿಚಾರದಲ್ಲಿ ಬೆಳೆ ಸಾಲ ಮತ್ತು ವಿಮಾ ಮೊತ್ತದ ಆಧಾರದ ಮೇಲೆ ಲೆಕ್ಕಾಚಾರ ನಡೆಯುತ್ತೆ. ಆದರೆ ಕಂದಾಯ ಇಲಾಖೆಯ ಪ್ರಕಾರ ಲೆಕ್ಕಾಚಾರ ನಾವು ನೋಡೋದಾದ್ರೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಸುಮಾರು 2.5 ಎಕರೆಗೆ ಸಿಗುವ ಅಂದಾಜು ಪರಿಹಾರ ಹೀಗಿದೆ. ಮಳೆಯಾಶ್ರಿತ ಬೆಳೆಗಳಿಗೆ ಜೋಳ, ರಾಗಿ, ಶೇಂಗಾ ಮುಂತಾದ ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಸುಮಾರು 14,000 ರೂಪಾಯಿಗಳವರೆಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ನೀರಾವರಿ ಬೆಳೆಗಳು, ನೀರಾವರಿ ಆಧಾರಿತ ಭತ್ತ, ಕಬ್ಬು ಮುಂತಾದ ಬೆಳೆಗಳಿಗೆ ಹಾನಿಯಾಗಿದ್ದರೆ ಪ್ರತಿ ಹೆಕ್ಟರ್ಗೆ ಸುಮಾರು 21,500ರಿಂದ 22,000 ರೂಪಾಯಿವರೆಗೆ ಹಣ ಜಮೆ ಆಗಲಿದೆ. ಇನ್ನು ಬಹುವಾರ್ಷಿಕ ಮತ್ತು ತೋಟಗಾರಿಕಾ ಬೆಳೆಗಳಾದಂಥ ತೆಂಗು, ಅಡಿಕೆ, ಮಾವು ಮುಂತಾದ ದೀರ್ಘಕಾಲದ ಬೆಳೆಗಳಿಗೆ ಅತಿ ಹೆಚ್ಚು ಪರಿಹಾರ ನಿಗದಿಯಾಗಿದ್ದು ಪ್ರತಿ ಹೆಕ್ಟರ್ಗೆ ಸುಮಾರು 31,000 ರೂಪಾಯಿವರೆಗೆ ಪರಿಹಾರ ಸಿಗಲಿದೆ. ಇದು ಕೇವಲ ಅಂದಾಜು ಮೊತ್ತವಾಗಿದ್ದು ನಿಮ್ಮ ಬೆಳೆ ವಿಮಾ ಮೊತ್ತ ಮತ್ತು ಹಾನಿಯ ಪ್ರಮಾಣದ ಮೇಲೆ ಅಂತಿಮ ಮೊತ್ತ ನಿರ್ಧಾರವಾಗುತ್ತದೆ. ಕೆಲವು ರೈತರಿಗೆ ಇದಕ್ಕಿಂತ ಹೆಚ್ಚು ಹಣ ಬಂದರೂ ಬರಬಹುದು. ಉದಾಹರಣೆಗೂ ಕೂಡ ಇವೆ. ಈಗ ಉತ್ತರ ಕರ್ನಾಟಕದ ರೈತರಿಗೆ ವಿಶೇಷ ಗಮನ ಹರಿಸೋದಾದ್ರೆ, ಈ ಬಾರಿ ಮುಂಗಾರಿನಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಮತ್ತು ಯಾದಗಿರಿ ಭಾಗದಲ್ಲಿ ಮೇಘ ಸ್ಫೋಟದಿಂದ ಮಳೆಯಾಗಿತ್ತು. ನದಿಗಳು ಉಕ್ಕಿ ಹರಿದು ಹೊಲ ಗದ್ದೆಗಳು ಜಲಾವೃತಗೊಂಡಿದ್ದವು. ಹೀಗಾಗಿ ಈ ಭಾಗದ ರೈತರಿಗೆ ಪ್ರವಾಹದ ಹಾನಿ ಅಡಿಯಲ್ಲಿ ವಿಶೇಷ ಪ್ಯಾಕೇಜ್ ಅಥವಾ ಹೆಚ್ಚಿನ ಆದ್ಯತೆಯನ್ನು ಬೆಳೆ ವಿಮಾ ಕಂಪನಿಗಳು ನೀಡಬೇಕೆಂದು ಸರ್ಕಾರ ಸೂಚಿಸಿದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ರೈತ ಬಾಂಧವರಿಗೆ ತಮ್ಮ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಸರಿಯಾದ ಮಾಹಿತಿ ದಾಖಲಾಗಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಏಕೆಂದ್ರೆ ಆ ಮಾಹಿತಿಯ ಪ್ರಕಾರ ಈ ಆಧಾರದ ಮೇಲೆ ನಿಮಗೆ ಪರಿಹಾರ ಬಿಡುಗಡೆ ಆಗಲಿದೆ. ಯಾವುದೇ ಮಧ್ಯವರ್ತಿಗಳ ಮಾತು ನಂಬಿ ಹಣ ಕಳ್ಕೊಳ್ಬೇಡಿ. ಸರ್ಕಾರ ಈ ನೇರವಾಗಿ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಹಣ ಹಾಕಲಾಗುತ್ತೆ. ಇದಕ್ಕೆ ರೈತರು ಏನ್ ಮಾಡಬೇಕು? ಹಾಗಾದ್ರೆ ರೈತ ಮಿತ್ರರೇ, ಹಣ ಜಮಾ ಆಗಿದೆಯಾ ಎಂದು ತಿಳಿಯುವುದು ಹೇಗೆ? ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಎಂದು ಚೆಕ್ ಮಾಡಿಕೊಳ್ಳಿ. ಆಗಿಲ್ಲ ಅಂತಂದ್ರೆ ಬರುವುದಿಲ್ಲ. ಇನ್ನು ಸಂರಕ್ಷಣಾ ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ವರ್ಷ, ಋತು ಮತ್ತು ಬೆಳೆಯನ್ನ ಆಯ್ಕೆ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಒಂದು ವೇಳೆ ಪೇಮೆಂಟ್ ಸಕ್ಸಸ್ ಎಂದು ಬಂದ್ರೆ ಹಣ ಜಮೆ ಆಗಿದೆ ಅಂತ ಅರ್ಥ. ಪೆಂಡಿಂಗ್ ಎಂದು ಬಂದ್ರೆ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಅಂತ ಅರ್ಥ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಲು ಸರ್ಕಾರ ಸಜ್ಜಾಗಿದೆ. ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ದಿನ ರಾಜ್ಯದ ಲಕ್ಷಾಂತರ ರೈತರ ಮೊಬೈಲ್ಗೆ ಇವರ ಅಕೌಂಟ್ ಕ್ರೆಡಿಟ್ ಎಂಬ ಮೆಸೇಜ್ ಬರುವ ಸಾಧ್ಯತೆ ದಟ್ಟವಾಗಿದೆ. ಯಾರಿಗೆಲ್ಲ ಈಗಾಗಲೇ ಹಣ ಬಂದಿದೆಯೋ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆ ಮತ್ತು ಬಂದಿರೋ ಮೊತ್ತವನ್ನು ನಮೂದಿಸಿ. ಇದರಿಂದ ಬೇರೆ ರೈತರು ಕೂಡ ಮಾಹಿತಿ ಸಿಗಲು ಸಹಾಯವಾಗುತ್ತದೆ. ಇದೇ ರೀತಿ ನಿಖರವಾದ, ಸತ್ಯವಾದ ಮತ್ತು ರೈತ ಪರವಾದ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತೊಂದು ಪ್ರಮುಖ ಅಪ್ಡೇಟ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.